ಎಲ್ಲರಿಗೂ ನಮಸ್ಕಾರಗಳು. ಸ್ವಾಗತ ಸುಸ್ವಾಗತ ಡಾಕ್ಟರ್ ಬಿಜೆ ಪಾಟೀಲ್ ಅಕಾಡೆಮಿಗೆ. ನಾನು ಡಾಕ್ಟರ್ ಬಿಜೆ ಪಾಟೀಲ್, ಸಂಸ್ಥಾಪಕರು ಹಾಗೂ ಅಧ್ಯಕ್ಷರು. ಆತ್ಮೀಯ ಪಾಲಕರೇ ಹಾಗೂ ವಿದ್ಯಾರ್ಥಿ ಮಿತ್ರರೇ, ನಾನು ಈ ಮೂಲಕ ತಮಗೆ ತಿಳಿಸುವುದಂದ್ರೆ ವಸತಿ ಶಾಲೆಯ ಪ್ರವೇಶ ಪರೀಕ್ಷೆ ತರಬೇತಿ ಬಗ್ಗೆ ಮಾಹಿತಿ ಹಾಗೂ ಯಾವ ರೀತಿ ಪರೀಕ್ಷೆಯನ್ನು ಎದುರಿಸಬೇಕು, ಯಾವ ರೀತಿ ಪರೀಕ್ಷೆ ಎದುರಿಸಿದರೆ ತಾವು ಆಯ್ಕೆ ಖಚಿತ ಅನ್ನೋದ್ರ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಸಾಕಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು 5ನೇ ತರಗತಿಯಲ್ಲಿದ್ದಾಗ ಮಾತ್ರ ಅದನ್ನು ಪ್ರವೇಶ ಪರೀಕ್ಷೆಯನ್ನು ತಾವೆಲ್ಲರೂ ಎದುರಿಸ್ತೀರಿ. ಅದೇ ರೀತಿ ಆದರೆ ಸಾಕಷ್ಟು ಜನ ಪ್ರವೇಶ ಪರೀಕ್ಷೆಯನ್ನು ಬರೆದರೂ ಕೂಡ ಪಾಸಾಗುವ ಸಂಖ್ಯೆ ಬಹಳ ತುಂಬಾ ಕಡಿಮೆ. ಯಾಕಪ್ಪ ಅಂದ್ರೆ ನಮ್ಮ ವಿದ್ಯಾರ್ಥಿಗಳು ಯಾವ ರೀತಿ ಪ್ರವೇಶ ಪರೀಕ್ಷೆ ತರಬೇತಿ ಮತ್ತು ಅವರಿಗೆ ಸರಿಯಾದ ಮಾರ್ಗದರ್ಶನ ಇಲ್ಲದೇ ಕಾರಣ ಮತ್ತು ತರಬೇತಿ ಸರಿಯಾಗಿ ಒಂದು ಒಳ್ಳೆ ಡೈರೆಕ್ಷನ್ ಅಲ್ಲಿ ಸಿಗದೇ ಕಾರಣ ಅವರು ಪ್ರವೇಶ ಪರೀಕ್ಷೆಯನ್ನು ಎದುರಿಸಲು ಸಾಧ್ಯವಾಗಲ್ಲ. ಹೀಗಾಗಿ ಅವರು ಸಾಕಷ್ಟು ಜನ ಫಾರ್ಮ್ ತುಂಬುತ್ತಾರೆ, ಅರ್ಜಿ ತುಂಬುತ್ತಾರೆ. ಆದರೆ ಕೆಲವರು ಮಾತ್ರ 1, 2, 4 ಅಂಕಿಯಲ್ಲಿ ಮಾತ್ರ ಪಾಸಾಗಿ ತಮ್ಮ ವಸತಿ ಶಾಲೆಗೆ ಸೇರಿಕೊಳ್ತೇವೆ. ಆದರೆ ನಾನು ಈ ಮೂಲಕ ತಮಗೆ ತಿಳಿಸುವುದೆಂದರೆ ನಮ್ಮ ಸಂಸ್ಥೆಯಿಂದ ಮೊಟ್ಟ ಮೊದಲಿಗೆ ಚಿಕ್ಕೋಡಿ ತಾಲೂಕಿನಲ್ಲಿ ತಮ್ಮ ಅನುಕೂಲವಾದ ರೀತಿಯಲ್ಲಿ ಕಡಿಮೆ ವೆಚ್ಚದಲ್ಲಿ, ಕಡಿಮೆ ಶುಲ್ಕದಲ್ಲಿ ನವೋದಯ ವಸತಿ ಶಾಲೆ, ಮೊರಾರ್ಜಿ ವಸತಿ ಶಾಲೆ, ಸೈನಿಕ ವಸತಿ ಶಾಲೆ, ಅಳವಾ ವಸತಿ ಶಾಲೆ, ಆದರ್ಶ ವಸತಿ ಶಾಲೆ ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಬಗ್ಗೆ ಪ್ರವೇಶ ಪರೀಕ್ಷೆ ತರಬೇತಿ ಹಾಗೂ ಅದರ ಪರೀಕ್ಷೆ ಬಗ್ಗೆ ತರಬೇತಿ ಮತ್ತು ಯಾವ ರೀತಿ ಎದುರಿಸಬೇಕು, ಅದನ್ನು ಪಾಸ್ ಆಗುವ ಯಾವ ರೀತಿ ಮಾಡಿಕೊಳ್ಳಬೇಕು ಸಿದ್ಧತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟೆ. ಇದರ ಜೊತೆಗೆ ನಾವು ಪರೀಕ್ಷೆ ತರಬೇತಿ ಜೊತೆಗೆ ತಮ್ಮ ಮಕ್ಕಳಿಗೆ ನಮ್ಮ ಸಂಸ್ಥೆಯಿಂದ ಉಚಿತವಾಗಿ ಇಂಗ್ಲಿಷ್ ಸ್ಪೀಕಿಂಗ್ ಕೋರ್ಸ್ ಕೂಡ ಕೊಡ್ತೇವೆ. ಅದೇ ರೀತಿ ಭಾಷಣ ಕಲೆ ತರಬೇತಿ, ವೇದಿಕ್ ಮ್ಯಾಥ್ಸ್ ವೇದ ಗಣಿತ, ಅಬ್ಯಾಕಸ್, ಫಿಂಗರ್ ಟೆಕ್ನಿಕ್ಸ್ ತರಬೇತಿ, ಸಂಪೂರ್ಣ ವ್ಯಕ್ತಿತ್ವ ವಿಕಸನ ತರಬೇತಿ ಕೂಡ ತಮ್ಮ ತರಬೇತಿ ಜೊತೆಗೆ ಉಚಿತವಾಗಿ ಈ ಕೋರ್ಸ್ಗಳನ್ನು ತಮ್ಮ ಮಕ್ಕಳಿಗೆ ಕೊಡಲಾಗುವುದು. ಈಗಾಗಲೇ ಹೇಳಿದಂತ ಪ್ರಕಾರ ಸಾಕಷ್ಟು ಜನ ಪ್ರವೇಶ ಪರೀಕ್ಷೆಯನ್ನು ತೆಗೆದುಕೊಳ್ತೇವೆ. ಆದರೆ ಆ ಪ್ರವೇಶ ಪರೀಕ್ಷೆಯಲ್ಲಿ ಕೆಲವೊಂದು ಟಾಪಿಕ್ ಉಂಟು. ಯಾವಪ್ಪ ಅಂದ್ರ ಮೆಂಟಲ್ ಅಬಿಲಿಟಿ ಮತ್ತು ಗಣಿತ ಸಂಬಂಧಪಟ್ಟ ಸಮಸ್ಯೆಗಳು, ಲೆಕ್ಕಗಳು. ಆದರೆ ನಮ್ಮ ಮಕ್ಕಳು ಡೈಲಿ ಮಾಡುವ ಪದ್ಧತಿ ಪ್ರಕಾರ ಆ ಗಣಿತ ಮತ್ತು ಮೆಂಟಲ್ ಅಬಿಲಿಟಿ, ಮಾನಸಿಕ ಸಾಮರ್ಥ್ಯ ಲೆಕ್ಕಗಳನ್ನು ಬಿಡಿಸುವುದರ ಮೂಲಕ ಟೈಮ್ ಬಹಳ ಟೈಮ್. ಆದರೆ ಕಡಿಮೆ ಅವಧಿಯಲ್ಲಿ ಅಂತ ಕ್ಲಿಷ್ಟಕರ ಗಣಿತಗಳನ್ನು ಸಾಲ್ವ್ ಮಾಡಲಿಕ್ಕೆ ಒಂದು ವೇದ ಗಣಿತ ಬಹಳ ಸಹಾಯ ಆಗುತ್ತದೆ. ಅದು ವೇದ ಗಣಿತ ಅಂದ್ರಪ್ಪ ಕೆಲವರಿಗೆ ಗೊತ್ತಿರುವುದು, ಕೆಲವರು ಗೊತ್ತಿರಲಿಕ್ಕಿಲ್ಲ. ವೇದ ಗಣಿತವನ್ನು ಜಗತ್ತಿನಲ್ಲಿ ಮಾನಸಿಕ ಗಣಿತ ಎಂದು, ಇದು ವೇದ ಪುರಾಣ ಕಾಲದಿಂದ ಬಂದಂತ ಗಣಿತ ಪದ್ಧತಿ. ಇದರಿಂದ ಮಕ್ಕಳಿಗೆ ಯಾವ ಲಾಭ ಉಂಟು? ಮಕ್ಕಳಿಗೆ ಮೆದುಳು ಸಾಮರ್ಥ್ಯ ಹೆಚ್ಚಿಸುವುದು, ಇದು ಬ್ರೈನ್ ಕೆಪಾಸಿಟಿ ಹೆಚ್ಚು ಮಾಡುತ್ತದೆ. ಇದರಿಂದ ವೇದ ಗಣಿತ ಕಲಿಯುವುದರಿಂದ. ಅದೇ ರೀತಿ ಲೆಕ್ಕಾಚಾರದ ವೇಗವು 5 ಪಟ್ಟು ಹೆಚ್ಚಾಗುತ್ತದೆ. ಆದ ಕಾರಣ ವೇದ ಗಣಿತ ಕಲಿಯುವುದರಿಂದ ಈ ವಸತಿ ಶಾಲೆಯ ಪ್ರವೇಶ ಪರೀಕ್ಷೆಗಳನ್ನು ಅತ್ಯಂತ ಸುಲಭವಾಗಿ, ಸರಳವಾಗಿ ತಮ್ಮ ಪರೀಕ್ಷೆಯನ್ನು ಎದುರಿಸಿ ಆಯ್ಕೆಯಾಗುವುದು ಖಚಿತ. ಆದರೆ ನಾನು ಈಗ ಕೆಲವೊಂದು ಲೆಕ್ಕಗಳನ್ನು ಬಿಡಿಸುವುದರ ಮೂಲಕ ವೇದ ಗಣಿತದ ಸಾಮರ್ಥ್ಯ ಎಷ್ಟು ನಮಗೆ ಉಪಯೋಗ ಆಗುತ್ತದೆ ಅನ್ನೋದರ ಕೆಲವೊಂದು ಲೆಕ್ಕವನ್ನು ತೆಗೆದುಕೊಂಡು ತಮಗೆ ತಿಳಿಸುತ್ತೇನೆ. ಈಗ ಒಂದು ಲೆಕ್ಕ ತಗೋಣ. ಈಗ 764 ಗುಂಡ್ಲೆ 999 ಇದನ್ನು ಬಿಡಿಸ್ಲಿಕ್ಕೆ ನಾವು ಯೂಸ್ ಮಾಡತಕ್ಕಂತ ಡೈಲಿ ಪದ್ಧತಿಯಿಂದ ಮಿನಿಮಮ್ 2 ರಿಂದ 3 ಮಿನಿಟ್ ಬೇಕಾಗ್ತದೆ. ಆದರೆ ಈ ನಮ್ಮ ವೇದಿಕ್ ಮೆಥಮೆಟಿಕ್ಸ್ ಪದ್ಧತಿ ವತಿಯಿಂದ ಫ್ರಾಕ್ಷನ್ ಆಫ್ ಸೆಕೆಂಡ್ ಕಣ್ಮುಚ್ಚಿ ಕಣ್ಣು ತೆಗೆದುಗಳಿಗೆ ಈ ಲೆಕ್ಕವನ್ನು ಬಿಡಿಸ್ತೀರಿ. ಯಾವ ರೀತಿ ಬಿಡಿಸ್ತೀರಿ? ಈಕ್ವಲ್ ಟು 1 + 2 + 1 + 2 = 4 + 2 = 6 + 2 = 8 + 2 = 16 + 2 = 24 + 2 = 24 + 2 = 36 + 2 = 36 + 2 = 36 + 2 = 36 + 2 =
ಇದು ಆನ್ಸರ್ ನೋಡಿ. 763 236 ನೀವು ಬಿಡಿಸೋದ್ರಿಂದ ಇದು ಟೈಮ್ ಬಹಳ ಕಡಿಮೆಯಲ್ಲಿ ಅವಧಿಯಲ್ಲಿ ಬಿಡಿಸಬಹುದು. ಅದೇ ರೀತಿ ಇನ್ನೊಂದು ಲೆಕ್ಕ ಹೋಗೋಣ. ಯಾವ ರೀತಿ ನಮ್ಗೆ ಗೊತ್ತಾಗಬೇಕಪ್ಪ ವೇದಿಕ್ ಮೆಥಡ್ಸ್. ಈಗ 737 ಗುಂಡ್ಲೆ 999 237 ಇಂಟು 999 ನಮ್ಮ ಲೆಕ್ಕ ಪ್ರಕಾರ ಬಿಡಿಸಬಹುದಾದ್ರೆ 2 ರಿಂದ 3 ಆ ರೀತಿ ಪರೀಕ್ಷೆಯಲ್ಲಿ ಟೈಮ್ ಇರುವುದಿಲ್ಲ ಜಾಸ್ತಿ, ಆ ಲೆಕ್ಕನ ಕಡಿಮೆ ಅವಧಿಯಲ್ಲಿ ಬಿಡಿಸಬೇಕಾಗುತ್ತೆ. ಆ ಲೆಕ್ಕನ ಹಂತ ಕಡಿಮೆ ಅವಧಿಯಲ್ಲಿ ಬಿಡಿಸಲಿಕ್ಕೆ ನಮಗೆ ಸಹಾಯ ಆಗೋದು ಯಾವುದು? ವೇದಗಣಿತ. ಈ ಲೆಕ್ಕ ಬಿಡಿಸಲಿಕ್ಕೆ ನಮಗೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಂತ ಹೇಳ್ಬೇಕಾರ ಕಣ್ಣು ಮುಚ್ಕೊಂಡು ತೆಗೆದು ಲೆಕ್ಕ ಬಿಡಿಸ್ತೀರಿ. ಅದನ್ನು ನೋಡಿ ಇದು 236 763 ಇದರ ಉತ್ತರ ನೋಡೋಣ. ನೋಡಿ ಎಷ್ಟು ಫ್ರಾಕ್ಷನ್ ಆಫ್ ಸೆಕೆಂಡ್. ಈ ಯಾವ ಲೆಕ್ಕ ಬೇಕಾದ್ರೂ ತೆಗೆದುಕೊಳ್ಳಬಹುದು. ಇದನ್ನ ಸ್ಯಾಂಪಲ್ ಕೊಟ್ಟಿದ್ದೇನೆ. ಇನ್ನು ಕೆಲವೊಂದು ತೆಗೆದುಕೊಳ್ಳೋಣ. ಈಗ 96 ಸ್ಕ್ವೇರ್ ಅಂತ 96 ಇದು 96 ಮಾಡ್ಲಿಕ್ಕೆ ನಾವು 96 2 ಸಲ ಗುಣಾಕಾರ ಮಾಡಿದಾಗ ಉತ್ತರ. ಆದರೆ ವೇದಿಕ್ ಮೆಥಡ್ಸ್ ಮೂಲಕ ಯಾವ ರೀತಿ ಬಿಡಿಸಬಹುದು? ಇದರ ಉತ್ತರ 9216 ನೋಡಿ. ಆನ್ಸರ್ ಎಷ್ಟು ಫ್ರಾಕ್ಷನ್ ಸೆಕೆಂಡ್ ಅಲ್ಲಿ ಕಣ್ಣು ಮುಚ್ಚಿ ಕಣ್ಣು ತೆರೆಯುವಾಗ ನೀವು ಲೆಕ್ಕಗಳನ್ನು ಬಿಡಿಸಬಹುದು. ಈ ರೀತಿ ಮಾಡುವುದರಿಂದ ಪ್ರವೇಶ ಪರೀಕ್ಷೆಯನ್ನು ತುಂಬಾ ಸರಳ ಹಾಗೂ ಸುಲಭವಾಗಿ ಬಿಡಿಸಿ ತಮ್ಮ ಆಯ್ಕೆಯನ್ನು ಖಚಿತ ಮಾಡಿಕೊಳ್ಳಬಹುದು. ಈಗ ಇನ್ನೊಂದು ಲೆಕ್ಕ 106 ಇದನ್ನ ಯಾವ ರೀತಿ ಬಿಡಿಸಬೇಕು ಅಂದ್ರೆ 106 ನಾವು ಏನ್ ಮಾಡ್ತೀವಿ 2 ಸಲ ಮಾಡ್ತೀವಿ ನಾವು. ಆದ್ರೆ ವೇದಿಕ್ ಮೆಥಡ್ಸ್ ಪ್ರಕಾರ ಇದು ಉತ್ತರ ನೋಡಿ 11236 ಇದರ ಉತ್ತರ ಫ್ರಾಕ್ಷನ್ ಆಫ್ ಸೆಕೆಂಡ್. ಈ ಕೆಲವೊಂದು ಗಣಿತಗಳ ಮೂಲಕ ನಾನು ತಮಗೆ ಹೇಳುವುದೇನೆಂದರೆ ವೇದಿಕ್ ಮೆಥಡ್ಸ್ ಗಳಿಂದ ಸ್ಪರ್ಧಾತ್ಮಕ ಪರೀಕ್ಷೆ ನವೋದಯ ಮತ್ತು ಮುರಾರ್ಜಿ ಅಷ್ಟೇ ಅಲ್ಲ IAS, TS, PSI ಎಂತ ಬೇಕಂದ್ರೆ ಬ್ಯಾಂಕಿಂಗ್ ಎಕ್ಸಾಮ್ ಕೂಡ ಇದು ವೇದಿಕ್ ಮೆಥಡ್ಸ್ ಬಹಳ ಅನುಕೂಲ ಮತ್ತು ಸಹಾಯವಾಗುತ್ತದೆ. ಈಗ 58 ಗುಂಡ್ಲೆ 52 ಇದನ್ನ ಯಾವ ರೀತಿ ಬಿಡಿಸಬೇಕಪ್ಪ ಅಂದ್ರೆ ಇದರ ಉತ್ತರ 3016 ಇದರ ಉತ್ತರ. ಅದೇ ರೀತಿ ಮತ್ತೊಂದು ಗಣಿತ ತೆಗೆದುಕೊಳ್ಳೋಣ. ಯಾವ ರೀತಿ ಬಿಡಿಸಬೇಕಪ್ಪ ಅಂದ್ರ 32 ಗುಂಡ್ಲೆ 21 ಇದನ್ನು ಕೂಡ ನಾವು 2 ಸಲ ಮಾಡಬೇಕಾದ್ರೆ 2 ನಂಬರ್ 2 ಸಂಖ್ಯೆಗಳಿಂದ 2. ಆದ್ರೆ ನಾವು ವೇದಿಕ್ ಪದ್ಧತಿ ಮೂಲಕ ಎಷ್ಟು ಸರಳವಾಗಿ ಬಿಡಿಸಬಹುದಪ್ಪ ಅಂದ್ರ ಇದರ ಉತ್ತರ 672. ಈ ನಂಬರ್ ನೋಡಿದ್ರೆ ಸಾಕು ಉತ್ತರ ಹೇಳಬಹುದು. ಅದೇ ರೀತಿ ಇನ್ನೊಂದು ಲೆಕ್ಕ 54 ಗುಂಡ್ಲೆ 82 ಇದರ ಉತ್ತರ 44 28 4428. ಈ ರೀತಿ ಮಾಡೋದ್ರಿಂದ ಗಣಿತಗಳನ್ನು ಸುಲಭವಾಗಿ ಕಡಿಮೆ ಅವಧಿಯಲ್ಲಿ ಮಾನಸಿಕ ಸಾಮರ್ಥ್ಯ ಸಂಬಂಧಪಟ್ಟ ಪ್ರಶ್ನೆಗಳು ಮತ್ತು ಗಣಿತ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಅತಿ ಸುಲಭವಾಗಿ ಕಡಿಮೆ ಅವಧಿಯಲ್ಲಿ ಬಿಡಿಸಬಹುದು. ಆದ ಕಾರಣ ಆತ್ಮೀಯ ಪಾಲಕರೇ ಅದೇ ರೀತಿ ನೀವು ಯಾವ ಬೇಕಾದ ತೆಗೆದುಕೊಂಡ್ರು ಕೂಡ ಒಳ್ಳೆ ಮಾತುಗಳನ್ನು ಅನುಕೂಲ ಮಾಡಿಕೊಳ್ಳಲಿಕ್ಕೆ ವೇದಗಣಿತ ಬಹಳ ಉಪಯೋಗಕಾರಿ. ಅದು ಬಹಳ ಸಹಾಯವಾಗುತ್ತದೆ ನಮ್ಮ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯನ್ನು ಎದುರಿಸಲಿಕ್ಕೆ. ಆದ ಕಾರಣ ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಪಾಲಕರೇ ತಾವು ಏನಾದರೂ ವಸತಿ ಶಾಲೆಯ ಪ್ರವೇಶ ಪರೀಕ್ಷೆಯನ್ನು ತರಬೇತಿ ಪಡೆಯಲಿಕ್ಕೆ ಇಚ್ಛಿಸಿದ್ರೆ ನಮ್ಮ ಸಂಸ್ಥೆಗೆ ಖುದ್ದಾಗಿ ಭೇಟಿ ಕೊಟ್ಟು ಈ ಪರೀಕ್ಷೆ ತರಬೇತಿ ಹಾಗೂ ಪ್ರವೇಶ ಪಡೆದು ಈ ರೀತಿ ಅನುಕೂಲಕರಂತ ವೇದಿಕ್ ಮ್ಯಾಥಮೆಟಿಕ್ಸ್ ಸ್ಪೋಕನ್ ಕ್ಲಾಸ್ ಫಿಂಗರ್ ಟೆಕ್ನಿಕ್ ಅಭ್ಯಾಸ ಮೂಲಕ ತಮ್ಮ ಮಕ್ಕಳು ಪ್ರವೇಶ ಪರೀಕ್ಷೆಯನ್ನು ಸುಲಭವಾಗಿ ಎದುರಿಸಿ ಆಯ್ಕೆಯಾಗುವುದು ಖಂಡಿತ. ಆದ ಕಾರಣ
ನಾನು ಈ ಮೂಲಕ ತಮ್ಮ ಪಾಲಕರಲ್ಲಿ ಕೇಳಿಕೊಳ್ಳುವುದಂದ್ರೆ ತಮ್ಮ ಮಕ್ಕಳು ವಸತಿ ಶಾಲೆ ಪ್ರವೇಶ ಪರೀಕ್ಷೆಗಳಾದ ನವೋದಯ ಹಾಗೂ ಮೊರಾರ್ಜಿ ದೇಸಾಯಿ, ಸೈನಿಕ್, ಆದರ್ಶ್, ಅಳವಾ ಸ್ಕೂಲ್ ಪರೀಕ್ಷೆಯನ್ನು ಬರೆದು ಆ ಶಾಲೆಗೆ ಸೇರಿಕೊಳ್ಳಬೇಕಂದ್ರೆ ನಮ್ಮ ಸಂಸ್ಥೆಗೆ ಹಿಂದೆ ಭೇಟಿ ಕೊಡಿ. ನಮ್ಮ ನುರಿತ ಮತ್ತು ಅನುಭವ ಶಿಕ್ಷಕರಿಂದ ತರಬೇತಿ ಪಡೆದು ಪ್ರವೇಶ ಪರೀಕ್ಷೆ ಎದುರಿಸಿ ಸುಲಭವಾಗಿ ಸರಳವಾಗಿ ಎದುರಿಸಿ ತಮ್ಮ ಆಯ್ಕೆಯನ್ನು ಪಡೆದುಕೊಂಡು ಅಂತ ಶಾಲೆಗಳಿಗೆ ಪ್ರವೇಶ ಪಡೆದುಕೊಳ್ಳಬಹುದು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.